Hey, what's up? Pradeep here, Assistant Professor of Political Science, Government Law College, Ramnagar. Shout out to Dr. Uma Devi, Assistant Professor of Political Science, GFGC, Vijayanagar, Bangalore. In this session, we are gonna focus about India's relations with West Asia. ಪಾಶ್ಚಾತ್ಯ ಏಷ್ಯಾದ ನಡುವೆ ಇರುವಂತಹ ಭಾರತದ ಸಂಬಂಧದ ಬಗ್ಗೆ ಚರ್ಚೆ ಮಾಡೋಣ. ವೆಸ್ಟ್ ಏಷ್ಯಾ ಎಸ್ಪೆಷಲಿ ಪಾಪ್ಯುಲರ್ ಆಗಿರುವಂಥ ರಾಷ್ಟ್ರಗಳು ಇರಾಕ್, ಇರಾನ್, ಈಜಿಪ್ಟ್, Turkey, Lebanon, Syria, Palestine, Tunisia. ಈ ರಾಷ್ಟ್ರಗಳೊಡನೆ we had a long historical tradition. Mesopotamia civilization ಅಥವಾ ನಾಗರಿಕತೆ it propped up almost the same time about Indus Valley civilization. ಆ ಸಮಯದಿಂದಲೂ there is some kind of contact between India and West Asia. ಈ ಜಾಗಕ್ಕೆ ವೆಸ್ಟ್ ಏಷ್ಯಾ ಅಂತ ಯಾಕೆ ಕರೀತಾರೆ ಅಂದರೆ ಇಟ್ ಈಸ್ ವೆಸ್ಟ್ ಆಫ್ ಏಷ್ಯಾ, ಏಷ್ಯಾದ ವೆಸ್ಟ್ರನ್ ಭಾಗದಲ್ಲಿದೆ, ಪಾಶ್ಚಾತ್ಯ ಭಾಗದಲ್ಲಿದೆ. ಅದು ಭಾರತದಿಂದ ಕೂತ್ಕೊಂಡು ನೋಡಿದಾಗ ನಮಗೆ ಕಾಣುವಂಥದ್ದು ವೆಸ್ಟ್ ಏಷ್ಯಾ. ಅಮೇರಿಕಾದ ಇಂದ ಕೂತ್ಕೊಂಡು ನೋಡಿದಾಗ ನಮ್ಗೆ ಅದನ್ನು ಮಿಡಲ್ ಈಸ್ಟ್, ಈಶಾನ್ಯ ಭಾಗದ ಮಧ್ಯಭಾಗದಲ್ಲಿದೆ ಅಂತ ಹೇಳ್ತಾರೆ. ಬಟ್ ನಾವು ಸಾಮಾನ್ಯವಾಗಿ ನೀವು ನೋಡ್ಬೋದು ಮಿಡಲ್ ಈಸ್ಟಲ್ಲಿ ಆಗ್ತಾ ಇದೆ ಇಸ್ರೇಲ್ ಪ್ಯಾಲೆಸ್ಟೈನಿನ ವಿವಾದ. ಇವತ್ತಿಗೂ ಕೂಡ ಇಸ್ರೇಲ್ ಪ್ಯಾಲೆಸ್ಟೈನ್ ನಡುವೆ ಆಗುವಂತಹ ಯುದ್ಧಗಳು ನಾವು ನಮ್ಮ ಟಿ ವಿಗಳಲ್ಲಿ ನೋಡ್ತಾ ಇದ್ದೀವಿ. ಅಲ್ಲಿಂದ ಕೂತ್ಕೊಂಡಾಗ ಅವ್ರಿಗೆ ಮಿಡಲ್ ಈಸ್ಟ್ ಅಂತ ಕರೀತಾರೆ. ಬಟ್ ನಮ್ಮ ದೇಶದಲ್ಲಿ ಕೂತ್ಕೊಂಡು ನೋಡಿದಾಗ ನಾವು ಆ ಜಾಗಕ್ಕೆ ವೆಸ್ಟ್ ಏಷ್ಯಾ ಅಂತ ಕರಿತೀವಿ. ಇಟ್ಸ್ ಎ ಜಾಗ್ರಫಿಕಲ್ ಟರ್ಮಿನಾಲಜಿ. ಆಸ್ ಯು ನೋ, ಇಟ್ಸ್ ಅ ಪಾರ್ಟ್ ಆಫ್ ಡೆವಲಪಿಂಗ್ ಕಂಟ್ರೀಸ್. ಸೊ ಬ್ರೆಜಿಲ್ ಕಾನ್ಫರೆನ್ಸ್ನಲ್ಲಿ ಮತ್ತು ನೆಹರೂರವರ ಪ್ಯಾನ್ ಏಷ್ಯಾಟಿಕ್ ಕಾನ್ಫರೆನ್ಸ್ನಲ್ಲಿ these countries were played a part in it. They were behind Nehru when we launched Alipta Chalavali. ಎರಡನೇ ಮಹಾಯುದ್ಧ ಆದ ನಂತರದಲ್ಲಿ we know they were part of a developmental agenda. They became a part of the South against the North. So we'll just go back to some of basic understanding of how the Sambandhagalu evolved gradually. ಭಾರತ ಮತ್ತು ಪಾಶ್ಚಾತ್ಯ ಏಷ್ಯಾ ಆ ಕಾಲದಿಂದಲೂ ಕೂಡ we are having a good contact, civilizational contact. ಈಜಿಪ್ಟಿನ ನೈಲು, ಇರಾಕಲ್ಲಿರುವಂತಹ ಮೆಸೊಪೊಟೇಮಿಯಾ, we knew them. ಇಸ್ಲಾಂ ಯುಗ ಯಾವಾಗ ಪ್ರಾರಂಭವಾಗುತ್ತೋ ನಂತರದಲ್ಲಿ ಬ್ರಿಟಿಷ್ ಯುಗ ಯಾವಾಗ ಆರಂಭ ಆಗುತ್ತೋ ನಮ್ಮ ದೇಶದಲ್ಲಿ there is a constant connect between India and the West Asia. ಮಹಾತ್ಮ ಗಾಂಧಿಯವರ ಖಿಲಾಫತ್ ಚಳುವಳಿ is focused on West Asia. ಫ್ರೀಡಮ್ ಮೂಮೆಂಟಿನ ಸಮಯದಲ್ಲಿ ಖಿಲಾಫತ್ ಮೂಮೆಂಟು ನಮ್ಮ ಭಾರತೀಯರನ್ನು ಭಾಳಷ್ಟು ಪ್ರಚೋದಿಸುತ್ತದೆ. ಇದರಿಂದ ದ ವೆಸ್ಟ್ ಏಷ್ಯನ್ ಇಂಡಿಯಾ ಕೇಮ್ ಕ್ಲೋಸರ್. ದೇರ್ ವಾಸ್ ಎ ಬಾಂಡಿಂಗ್.
ಮತ್ತು ಭಾರತದಲ್ಲಿ 1930ರಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ಸಿನ ಸಮಾವೇಶನಗಳಲ್ಲಿ ತುನೇಷಿಯಾ, ಈಜಿಪ್ಟ್, ಪ್ಯಾಲೆಸ್ಟೈನಿಂದ ಪ್ರತಿನಿಧಿಗಳು ಬರ್ತಾಯಿದ್ರು ಅಬ್ಸರ್ವ್ ಮಾಡಲಿಕ್ಕೆ. ಸೊ ವೆಸ್ಟ್ ಏಷ್ಯಾ ಇಸ್ ನಾಟ್ something totally disconnected from India. Precisely, if you want to understand how India evolved its sambandha with West Asia, we can understand through its geographical proximity. ಭೌಗೋಳಿಕ ಅಂಶಗಳನ್ನ ನಾವು ರೆಕಗ್ನೈಸ್ ಮಾಡಬೇಕು. ವಾಟ್ ಈಸ್ ದ ಇಂಪಾರ್ಟೆನ್ಸ್ ಆಫ್ ವೆಸ್ಟ್ ಏಷ್ಯಾ ಟು ಇಂಡಿಯಾ ಅಂಡ್ ದ ವರ್ಲ್ಡ್. ಅಲ್ಲಿರುವಂತಹ ಜನಾಂಗದವರು ಯಾವ ರೀತಿ ಇದ್ದಾರೆ, ರಾಜಕೀಯವಾಗಿ ಆ ಪ್ರದೇಶ ಹೇಗಿದೆ, ಇಸ್ ಇಟ್ ಫೇಲಿಂಗ್ ಆರ್ ಸಸ್ಟೈನಿಂಗ್ ಆರ್ ಅಮೇಝಿಂಗ್. ಅಂತಾರಾಷ್ಟ್ರೀಯ ವ್ಯವಸ್ಥೆಯಲ್ಲಿ ಅಂತಾರಾಷ್ಟ್ರೀಯ ರಾಜಕೀಯದ ಒತ್ತಡ ಅಲ್ಲಿ ಹೇಗಿದೆ, ಹೌ ಡು ಅದರ್ ಕಂಟ್ರೀಸ್ ಲುಕ್ ಅಟ್ ವೆಸ್ಟ್ ಏಷ್ಯಾ. ಮತ್ತು ಆರ್ಥಿಕವಾಗಿ ಆ ಸ್ಥಳ ಯಾವ ರೀತಿ ಇದೆ, ಈ ಎಲ್ಲ ಅಂಶಗಳನ್ನು ನಾವು ಪರಿಗಣಿಸಿ ಪಾಶ್ಚಾತ್ಯ ಏಷ್ಯಾ ಮತ್ತು ಭಾರತದ ಸಂಬಂಧವನ್ನು ಅರ್ಥ ಮಾಡ್ಕೋಬೋದು. ಲೆಟ್ ಅಸ್ ಸಿ ಹೌ ದ ಫ್ರೆಂಡ್ಶಿಪ್ ಗ್ರೂ. ಮೊದಲಿಗೆ ನೋಡೋಣ ಸ್ನೇಹ ಸಂಬಂಧ ಮತ್ತು ಬಾಂಧವ್ಯ ಯಾವ ರೀತಿ ಬಂತು ಅಂತ. ಲೆಟ್ಸ್ ಸ್ಟಾರ್ಟ್ ವಿತ್ ಅವರ್ ಕೋಲ್ಡ್ ವಾರ್. ಎರಡನೇ ಮಹಾಯುದ್ಧದ ನಂತರದಲ್ಲಿ ಶೀತಲ ಸಮರ ಶುರುವಾಗುತ್ತೆ. ಸಿಚುವೇಶನ್ಸ್ ಭಾಳ ಕಾಂಪ್ಲಿಕೇಟ್ ಆಗಿರುವಂಥದ್ದು. ಭಾರತ ಯಾವಾಗ ಅಲಿಪ್ತ ಚಳುವಳಿ ಅವಲಂಬಿಸುತ್ತೋ ಅದೇ ಸಮಯದಲ್ಲಿ ಗ್ಯಾಮಲ್ ಅಬ್ದಲ್ ನಾಜರ್ ಅವರು 1955ರಲ್ಲಿ ವಾಸ್ ಎ ವೆರಿ ಕ್ಲೋಸ್ ಫ್ರೆಂಡ್ ಆಫ್ ಪಂಡಿತ್ ನೆಹರು. He backed Nehru. Of course, Gamal Abdel Nasser was a very popular leader. He was the one who initiated Suez Canal blockade. ನೈಲ್ನಲ್ಲಿರುವಂತಹ ನೈಲ್ ನದಿಯ ದಡದಲ್ಲಿರುವಂತಹ ಈಜಿಪ್ಟು precipitates Swiss crisis. Of course, ಅದು ಆ ಟೈಮ್ನಲ್ಲಿ ಇದ್ದಂತಹ ಒಂದು ಪ್ರೆಷರು. We'll talk about it in the meanwhile. Egypt, Syria, Iran, Iraq and Saudi Arabia, they befriended India. ಭಾರತದ ಅತ್ಯಂತ ಉತ್ತಮವಾಗಿರುವಂಥ ಸ್ನೇಹ ಸಂಬಂಧಗಳನ್ನು ಪಡ್ಕೊಂಡಿದ್ವು. ಅಂಥ ಸಮಯದಲ್ಲಿ ಯಾವಾಗ ಸೆಂಟ್ರಲ್ ಟ್ರೀಟಿ ಆರ್ಗನೈಸೇಷನ್ ಮತ್ತು ಸಿಯಾಟೋ ಅಂತ ಪ್ರಾದೇಶಿಕ ಅಮೇರಿಕಾದ ನೇತೃತ್ವದ ಸಂಘಟನೆಗಳು ಶುರುವಾಗುತ್ತೋ, ಪಾಕಿಸ್ತಾನ ಅಫ್ಕೋರ್ಸ್ ಇಟ್ ವಾಸ್ ಅ ಪಾರ್ಟ್ ಆಫ್ ದ ಸೆಂಟ್ರೋ ಬ್ಲಾಕ್. These West Asian countries did not like it. So they favored India, then Pakistan. ಭಾರತದ ವಿಶೇಷತೆ ಅಂತ ಹೇಳಿದ್ರೆ ಇಟ್ ಫೇವರ್ಡ್ ವಾಟ್ ವಿ ಕ್ಯಾನ್ ಕಾಲ್ ಆಲ್ ಅರಬ್ ಯೂನಿಟಿ. ಅರೇಬಿಯನ್ ಪ್ರಾಂತ್ಯದಲ್ಲಿರುವಂತಹ ಆಲ್ಮೋಸ್ಟ್ 13 ರಾಷ್ಟ್ರಗಳು ಬರ್ತವೆ. ಸೊ ಇಂಡಿಯಾ ಫೇವರ್ಡ್ ಯೂನಿಟಿ ಆಫ್ ಆಲ್ ಅರಬ್ ನೇಷನ್ಸ್. ಆ್ಯಂಡ್ ಪ್ಯಾಲೆಸ್ಟೈನ್ ವಿವಾದದ ಬಗ್ಗೆ ಭಾರತಕ್ಕೆ ಉತ್ತಮ ಕಾಳಜಿ ಇತ್ತು. ಏನು ಪ್ಯಾಲೆಸ್ಟೈನ್ ವಿವಾದ ಅಂದರೆ, ಇಸ್ರೇಲ್ ಇರಲಿಲ್ಲ ಮೊದಲು. ದೇರ್ ವಾಸ್ ನೋ ಕಂಟ್ರಿ ಕಾಲ್ಡ್ ಆಸ್ ಇಸ್ರೇಲ್. ಯಹೂದಿ ಜನಾಂಗದವರು ಇರುವಂತಹ ಒಂದು ದೇಶ ಅದು. 1930-40 ದಶಕದಲ್ಲಿ ಯಾವಾಗ ಜರ್ಮನಿಯಲ್ಲಿ ಪರ್ಸಿಕ್ಯೂಷನ್ ನಡೆಯುತ್ತೋ, ಯಹೂದಿಗಳನ್ನು ಕೊಲ್ಲುವಂತಹ ಘಟಕ ನಡೆಯುತ್ತೋ, ಅವರಿಗೆ ಮನವರಿಕೆ ಆಗತ್ತೆ, ನಮಗೆ ದೇಶ ಇಲ್ಲ, ರಾಷ್ಟ್ರ ಇಲ್ಲ, ನಾವೆಲ್ಲಿ ಹೋಗಬೇಕು ಅಂತ.
ಬ್ರಿಟಿಷ್ ಮತ್ತು ಅಮೇರಿಕಾ ಅವ್ರಿಗೆ ಪ್ರಾಮಿಸ್ ಮಾಡುತ್ತೆ, ನೀವು ಆಫ್ರಿಕಾಗೆ ಹೊಟ್ಟೋಗ್ಬಿಡಿ, ನಿಮಗೆ ಒಂದು ದೇಶ ಮಾಡಿಕೊಡ್ತೀವಿ ಅಂತ. ಬಟ್ ದೇ ಸೆಡ್ ನೋ. ಅವರ ಮೂಲ ಹುಡ್ಕೊಳಕ್ಕೆ ಹೋಗ್ತಾರೆ. ಅವ್ರ ಮೂಲ ಕಾಣಿಸುವಂಥದ್ದು ಜೆರುಸಲೇಮ್ ಸುತ್ತಮುತ್ತ, ಯೇಸು ಕ್ರಿಸ್ತ ಹುಟ್ಟಿರುವಂತಹ ಸ್ಥಳ ಬೆಥಲೆಹೇಮ್, ಪವಿತ್ರವಾಗಿರುವಂಥ ಸ್ಥಳ ಜೆರುಸಲೇಮ್, ಮುಸಲ್ಮಾನರಿಗೆ ಶ್ರೇಷ್ಠವಾಗಿರುವಂತಹ ಒಂದು ಜಾಗ ಅದು. ಕ್ರಿಶ್ಚಿಯಾನಿಟಿಗೆ ಕೇಂದ್ರ ಬಿಂದುವಾಗಿರುವಂಥ ಜಾಗ ಅದು. ಯಹೂದಿಗಳಿಗೆ ಪುಣ್ಯಕ್ಷೇತ್ರ ಅದು. ಅವ್ರಿಗೆ ಅರ್ಥ ಆಗುತ್ತೆ, ನನಗೆ ಸಾವಿರಾರು ವರ್ಷಗಳ ಹಿಂದೆ ನಾವಿದ್ದಿದ್ದು ಜೆರುಸಲೇಮಲ್ಲಿ. ಈಗ ನಮಗೆ ಆ ಜಾಗಕ್ಕೆ ಹೋಗುವಂಥ ಸಮಯ ಬಂದಿದೆ ಅಂತ ವಿಶ್ವದಲ್ಲಿರುವಂಥ ಯಹೂದಿಗಳು ಒಬ್ಬೊಬ್ಬರೇ ಜೆರುಸಲೇಮಿಗೆ ಬರ್ತಾರೆ. ಜೆರುಸಲೇಮಿಗೆ ಬಂದವರು ಅಲ್ಲಿದ್ದಂತಹ ಮೂಲ ಅರಬ್ ನಿವಾಸಿಗಳು ಅಲ್ಲಿಂದ ಜಾಗ ಖಾಲಿ ಮಾಡೋಕ್ಕೆ ಶುರು ಮಾಡ್ತಾರೆ. ಸೊ ಗ್ರ್ಯಾಜುವಲ್ ಆಗಿ 20 ವರ್ಷಗಳ ಅವಧಿಯಲ್ಲಿ ಇಸ್ರೇಲ್ ಎಂಬ ರಾಜ್ಯ ಸ್ಥಾಪನೆ ಮಾಡ್ತಾರೆ. ವಿಶ್ವದ ಎಲ್ಲ ಕಡೆಯಿಂದ ಬಂದಂತಹ ಯಹೂದಿಗಳು, ಅಲ್ಲಿ ಮೂಲ ನಿವಾಸಿಗಳು, 800-900 ವರ್ಷಗಳಿಂದ ಇದ್ದಂತಹ ಅರಬ್ ಜನಾಂಗದವರು ಚೆಲ್ಲಾಪಿಲ್ಲಿ ಆಗ್ತಾರೆ. ಅವರು ಮತ್ತೆ ನಮಗೆ ಜೆರುಸಲೇಮಿನ ಸುತ್ತಮುತ್ತ ಇರುವಂಥ ಜಾಗ ಬೇಕು, ಅಮಾನ್ಯವಾಗಿ ಇಸ್ರೇಲ್ ಹುಟ್ಕೊಂಡು ಬಂದಿದೆ, ಇಸ್ರೇಲ್ ಹುಟ್ಟೆ ನಮಗೆ ಸಾವು. ಆ ಒಂದು ಮೂಮೆಂಟಿಗೆ ಕರೆಯುವಂಥದ್ದು ಪ್ಯಾಲೆಸ್ಟೈನ್ ಲಿಬರೇಷನ್ ಆರ್ಗನೈಸೇಷನ್. ಇವತ್ತು ನೋಡಿ 2021 ಮೇ ತಿಂಗಳಲ್ಲಿ ಆಗುವಂತಹ ಇಸ್ರೇಲ್ ಮತ್ತು ಪ್ಯಾಲೆಸ್ಟೈನಿನ ನಡುವೆ ಇರುವಂಥ ಯುದ್ಧ, ಇಟ್ ಈಸ್ ಬಿಕಾಸ್ ಆಫ್ ದಿಸ್. ಇದಿರುವುದು ಕೂಡ ವೆಸ್ಟ್ ಏಷ್ಯಾ. ಸೊ ದೇರ್ಫೋರ್ ಇಂಡಿಯಾ ಫೇವರ್ಡ್ ಪ್ಯಾಲೆಸ್ಟೈನ್ ಮೂವ್ಮೆಂಟ್. ಭಾರತವೂ ಕೂಡ ಪ್ಯಾಲೆಸ್ಟೈನ್ ಅವರು ಹೇಳುವಂಥದ್ದು ಕರೆಕ್ಟಾಗಿದೆ, ಅವ್ರಿಗೆ ಜಾಗ ಕೊಡಬೇಕು ಎಂಬುವಂಥದ್ದು ಭಾರತದ ಒಂದು ನಿಲುವಾಗಿತ್ತು. ಎಷ್ಟರ ಮಟ್ಟಿಗೆ ಭಾರತ ಪ್ಯಾಲೆಸ್ಟೈನ್ ಮೂವ್ಮೆಂಟ್ ಮತ್ತು ಅರಬ್ ರಾಷ್ಟ್ರಗಳಿಗೆ ಸಪೋರ್ಟ್ ಮಾಡುತ್ತೆ ಅಂತ ಹೇಳಿದ್ರೆ, ವಿಶ್ವಸಂಸ್ಥೆಯಲ್ಲಿ ಇಸ್ರೇಲು ನೋಂದಣಿ ಪಡೀಲಿಕ್ಕೆ ಹೋಗುತ್ತೆ. 1949ರಲ್ಲಿ ಇಂಡಿಯಾ ಸೆಡ್ ನೋ, ವೋಟ್ ಮಾಡ್ತು ವಿರುದ್ಧವಾಗಿ, ಇಸ್ರೇಲ್ ಹೋಗಬಾರ್ದು, ಅದು ಇಟ್ ಈಸ್ ಇಲ್ಲಿಗಲ್ ಅಂತ. ಪ್ಯಾಲೆಸ್ತೈನರವರಿಗೆ ಕೇವಲ ನೈತಿಕವಾಗಿರುವಂತಹ ನೆರವು ಕೊಡಲಿಲ್ಲ, ವಿ ಪ್ರೊವೈಡೆಡ್ ಮಾನಿಟರಿ ಹೆಲ್ಪ್, ಹಣಕಾಸಿನ ಸಹಾಯವನ್ನು ಕೂಡ ಭಾರತ ಮಾಡುತ್ತೆ. ಈಗ ಹೇಳ್ದಂಗೆ ಈಜಿಪ್ಟಿನ ಅರಬ್ಬಿನ ನಾಯಕ ಆ ಸಮಯದಲ್ಲಿ 1950s ಈಸ್ ಎ ವೆರಿ ಪಾಪ್ಯುಲರ್ ಪರ್ಸನ್, ವೆರಿ ಕ್ಲೋಸ್ ಫ್ರೆಂಡ್ ಆಫ್ ನೆಹರು. ಎಸ್ಪೆಷಲಿ ಪ್ಯಾಲೆಸ್ತೈನ್ ಚಳುವಳಿ, ಸೂಜ್ ಕ್ರೈಸಿಸ್, ಆಲ್ಜೀರಿಯಾದ ಸೆಲ್ಫ್ ಡಿಟರ್ಮಿನೇಷನ್ ಚಿಂತನೆಗಳಲ್ಲಿ ನೆಹರು ಮತ್ತು ಈಜಿಪ್ಟ್ ನಾಜರು ಭಾಳ ಕ್ಲೋಸಾಗಿ ಮಂಟು ಮಾಡ್ತಾಯಿದ್ರು. ಅಫ್ಕೋರ್ಸ್ ನಂತರದಲ್ಲಿ ಗ್ಯಾಮಲ್ ಅಬ್ದಲ್ ನಾಜರ್ನ ಕೊಲೆ ಮಾಡಲಾಗತ್ತೆ ಪಬ್ಲಿಕ್ ಜಾಗದಲ್ಲಿ. ಅವರು ಸ್ಟೇಡಿಯಂನಲ್ಲಿ ಸಲ್ಯೂಟ್ ಮಾಡುವಂಥ ಸಮಯದಲ್ಲಿ ಟ್ಯಾಂಕಿನ ತುಪಾಕಿಯಿಂದ ಬಾಂಬ್ ಹಾಕಿಕೊಳ್ಳಲಾಗತ್ತೆ. ಭಯಾನಕವಾಗಿರುವಂಥ ಒಂದು ಘಟಕ. ರಾಷ್ಟ್ರ ನಾಯಕರು ಎಷ್ಟು ಕಷ್ಟಪಟ್ಟು ತಮ್ಮ ಜೀವನ ಉಳಿಸ್ಕೋಬೇಕು. ಇವತ್ತಿನ ಥರ ಆ ಟೈಮ್ನಲ್ಲಿ ಸೆಕ್ಯೂರಿಟಿ ಇರಲಿಲ್ಲ. ಎನಿವೇ, ಲೆಟ್ಸ್ ಕಮ್ ಬ್ಯಾಕ್. ವೆಸ್ಟ್ ಏಷ್ಯಾದ ಬಹುತೇಕ ರಾಷ್ಟ್ರಗಳು ಇಸ್ಲಾಮಿಕ್ ರಾಷ್ಟ್ರಗಳು. ದೇ ಬಿಲೀವ್ಡ್ ಇನ್ ಇಸ್ಲಾಂ. ಈಜಿಪ್ಟಿನ ನಾಜರ್, ಮೊಹಮ್ಮದ್ ರೇಜಾ ಶಾ ಪಹ್ಲಾವಿ, ಇರಾನಿನ ಪಹ್ಲಾವಿ, again a very popular
ಇರಾನಿನ ಇತಿಹಾಸಕ್ಕೆ ನೋಡಿದಾಗ Iran was very modern during Pahlavi's time. Again, that's a different story. ಇಲ್ಲ ಭಾಳ ಮಾಡರ್ನ್ ಆಗಿರುವಂಥ ಸಮಯ ಅದು. ಭಾರತದಲ್ಲೂ ಕೂಡ ಇಟ್ ಇಸ್ ಫೇವರ್ಡ್ ಎ ವೆರಿ ಹಾಲಿಸ್ಟಿಕ್ ಸೆಕ್ಯುಲರ್ ಅಪ್ರೋಚ್. ನಮ್ಮ ಸಂವಿಧಾನನೂ ಕೂಡ ಭಾಳ ಸೆಕ್ಯುಲರ್ ಆಗಿರುವಂಥದ್ದು. So therefore, the Arab nations, they felt very comfortable in dealing with India. And one more thing, India was a country which had the largest population of Muslims. ವಿಶ್ವದಲ್ಲೇ ಅಧಿಕ ಜನಸಂಖ್ಯೆ ಇದ್ದಂತಹ ರಾಷ್ಟ್ರ, ಎಸ್ಪೆಷಲಿ ಮುಸ್ಲಿಂ ಪಾಪ್ಯುಲೇಷನ್ ಇದ್ದಂತಹ ರಾಷ್ಟ್ರ ಭಾರತ. ಅಫ್ಕೋರ್ಸ್ ವೆರಿ ರೀಸೆಂಟಾಗಿ ಐ ಥಿಂಕ್ ಇಟ್ ವಾಸ್ ಇಂಡೋನೇಷ್ಯಾ ಓವರ್ಟೇಕ್ ಐ ಥಿಂಕ್. ಸೊ ಪ್ಯಾಲೆಸ್ಟೈನ್ ಮೂಮೆಂಟ್ ಆಯಿತು, ಸ್ವಿಸ್ ಕ್ರೈಸಿಸ್ ಆಯಿತು, ಆಲ್ಜೆರಿಸಿದ ವಿವಾದ ಆಗಿರ್ಬೋದು, ಇವರೆಲ್ಲರಲ್ಲೂ ಕೂಡ ಭಾರತ ಒಳ್ಳೆಯ ಅಭಿಪ್ರಾಯಗಳನ್ನ, ಒಳ್ಳೆಯ ನಿರ್ಧಾರಗಳನ್ನ ಅರಬ್ಬಿನ ಪರವಾಗಿ, ಪ್ಯಾಲೆಸ್ಟೈನಿಯನ್ ಪರವಾಗಿ ತಗೊಳ್ಳೋಕ್ಕೆ ಶುರು ಮಾಡುತ್ತೆ. ಸೊ ಇಂಥ ಸಮಯದಲ್ಲಿ ಸಂಬಂಧಗಳು ಶುರುವಾಗ್ತಾ ಇರುತ್ತೆ. ಮೇಜರ್ ಚಾಲೆಂಜಸ್ ಏನು ಅಂತ ಹೇಳಿದ್ರೆ, ನಮ್ಮ ನಡೆಯುವಂಥ ಯುದ್ಧದಲ್ಲಿ ಈ ದೇಶಗಳು ಏನು ಮಾಡ್ತಾಯಿದ್ವು, ಅವರ ಒಂದು ನಿಲುವೇನಿತ್ತು. ಎಸ್ಪೆಷಲಿ 1962, 65, 75 ಭಾರತ ಮಾಡುವಂಥ ಯುದ್ಧಗಳು, ಮತ್ತು 1967 ಅರಬ್ ಮತ್ತು ಇಸ್ರೇಲ್ ನಡುವೆ ನಡೆಯುವಂತಹ ಯುದ್ಧ, ಅಲ್ಲಿ ಭಾರತದ ಒಂದು ಸ್ಟ್ಯಾಂಡ್ ಹೇಗಿತ್ತು, ಇವೆಲ್ಲವೂ ಕೂಡ ಭಾಳ ಮುಖ್ಯವಾಗಿ ಕಾಣಿಸ್ಕೊಳ್ಳುತ್ತೆ. ವಿಶೇಷ ಅಂತ ಹೇಳಿದ್ರೆ ನೋಡಿ, ನಾವು ಅಂತಾರಾಷ್ಟ್ರ ಮಟ್ಟದಲ್ಲಿ ಒಳ್ಳೆ ಹೆಸರು ಮಾಡ್ತೀವಿ, ಎಲ್ಲ ನಂಬ್ಕೊಂಡ್ಬಿಡ್ತೀವಿ, ನಮಗೆಲ್ಲ ಸಹಾಯ ಮಾಡ್ತಾರೆ, ನಮ್ಮ ಪರವಾಗಿರ್ತಾರೆ, ಬಡ ರಾಷ್ಟ್ರಗಳೆಲ್ಲವೂ ಕೂಡ ಒಂದೇ. ಬಡ ನೋಡಿ 62 ಅಲ್ಲಿ ಚೈನಾ ಜೊತೆ ನಾವು ಒದ್ಲಾಡುವಂಥ ಟೈಮಲ್ಲಿ ನಮ್ಗೆ ಯಾರು ಹೆಲ್ಪ್ ಮಾಡಿದ್ರು? ನಾವು ಗಾಮಲ್ ಅಬ್ದಲ್ ನಾಜರ್ ಅಂತ ತಲೆ ಮೇಲೆ ಕೂಡಿಸ್ಕೊಂಡಿದ್ವಿ. ಬಟ್ ಈಜಿಪ್ಟ್ ಏನು ಮಾಡ್ತು ನಮಗೆ? ಇಟ್ ಕೆಪ್ಟ್ ಕ್ವೈಟ್, ಬಾಯಿ ಮುಚ್ಕೊಂಡಿತ್ತು. ಇಟ್ ನೆವರ್ ಸೆಟ್ ಈವನ್ ಒನ್ ಸಿಂಗಲ್ ವರ್ಡ್ ಅಗೇನ್ಸ್ಟ್ ಚೈನಾ. ಪಾಕಿಸ್ತಾನ್ ಜೊತೆ ಈ 55ನಲ್ಲಿ ನಾವು ಯುದ್ಧಗಳು ಮಾಡ್ತೀವಲ್ಲ, 71 ಯುದ್ಧ ಮಾಡ್ತೀವಲ್ಲ, ಅವಾಗ ಏನು ಮಾಡ್ತಾ ಇದ್ವಿವೋ, ದೇ ನೆವರ್ ಕೇಮ್ ಟು ಸಪೋರ್ಟ್ ಆಫ್ ಇಂಡಿಯಾ. ಪಾಕಿಸ್ತಾನದ ಪರವಾಗಿ ಓದುವವು. ವೆಸ್ಟ್ ಏಷ್ಯಲ್ಲಿ ದೇ ವಾಂಟೆಡ್ ಪಾಕಿಸ್ತಾನ್, ದೇ ಜಸ್ಟ್ ಡಿಸ್ಕಾರ್ಡೆಡ್ ಇಂಡಿಯಾ. ಏನು ನಾನ್ಸೆನ್ಸ್ ಅಲ್ವಾ? ಎಗೇನ್ ಬಾಂಗ್ಲಾದೇಶದಲ್ಲಿ 30 ಲಕ್ಷ ಜನ, ಅಫ್ಕೋರ್ಸ್ ಇನ್ನು ಬಾಂಗ್ಲಾದೇಶ ಹುಟ್ಟಿಲ್ಲ, 71ನಲ್ಲಿ ನಾವು ಡಿಸ್ಕಸ್ ಮಾಡಿದ್ವಿ ಆಗಲೇ ಲಾಸ್ಟ್ ಕ್ಲಾಸಲ್ಲಿ, ಲಾಸ್ಟ್ ಸೆಷನ್ನಲ್ಲಿ. ಅವರೇ ಹೊಡೆದಾಡಿಕೊಂಡು ಸಾಯ್ತಾ ಇರುವಂಥದ್ದು. ನಾವೋಗಿ ಸಪೋರ್ಟ್ ಮಾಡಿದ್ವಿ, ಹೆಲ್ಪ್ ಮಾಡಿದ್ವಿ, ಸ್ವಾತಂತ್ರ್ಯವನ್ನು ಕೊಡಿಸಿದ್ವಿ ನಾವು, ನಮ್ಮ ಸಾಮರ್ಥ್ಯವನ್ನು ಹಾಕಿ ಪಾಕಿಸ್ತಾನನ ಸೋಲಿಸಿದ್ವಿ ಯುದ್ಧದಲ್ಲಿ. ಬಟ್ ಏನು ಮಾಡ್ತು ಈ ಅರಬ್ ವರ್ಲ್ಡು? ಇಂಡಿಯಾ ಮಾಡಿದ ತಪ್ಪು, ಪಾಕಿಸ್ತಾನ ಮಾಡಿದ ಕರೆಕ್ಟು, ನೀವು ಯಾಕೆ ಹೋದ್ರಿ ಅಂದ್ಬಿಟ್ಟು ನಮಗೆ ಬೈಯಕ್ಕೆ ಶುರು ಮಾಡಿದ್ವು. ಇಷ್ಟೆಲ್ಲ ಆದರೂ ನೋಡಿ ಇಂಡಿಯಾ ಏನು ಮಾಡ್ತು? ಅರಬ್ ಇಸ್ರೇಲ್ ವಾರ ಆಯ್ತಲ್ಲ, ನಾವು ಸುಮ್ಮನೆ ಕೂತ್ಕೋಬೇಕಿತ್ತಲ್ಲಿ. ನೀವು ನಮಗೆ ಸಪೋರ್ಟ್ ಮಾಡಿ ನಾವು ಯಾಕೆ ನಿಮಗೆ ಸಪೋರ್ಟ್ ಮಾಡಬೇಕು ಅಂತ. ಅರಬ್ ಇಸ್ರೇಲ್ ವಾರ್ 67ನಲ್ಲಿ ಯುದ್ಧ ಆಗ್ತಾ ಇರುವಂಥ ಸಮಯದಲ್ಲಿ ಇಂಡಿಯಾ ಅಗೇನ್ ಫೇವರ್ಡ್ ಅರಬ್ ವರ್ಲ್ಡ್. ಏನಕ್ಕೆ ನಾವು ಈ ಥರ ಮಾಡ್ಕೊಳ್ತೀವಿ ನನಗೆ ಅರ್ಥ ಆಗೋದಿಲ್ಲ. ನೋಡಿ, ನಮ್ಮ ಸಂಸ್ಕೃತಿನೇ ಹೀಗಲ್ವಾ, ಪರರಿಗೆ ಸಹಾಯ ಮಾಡುವಂಥದ್ದು. ಇಟ್ ರಿಫ್ಲೆಕ್ಟ್ಸ್ ಇನ್ ಅವರ್ ಬಿಹೇವಿಯರ್. ಇನ್ನೂ ಭಾಳ ಶಾರ್ಪ್ ಆಗಿರಬೇಕು ಅನ್ನಿಸ್ತಾ ಇತ್ತು. ಲಾಲ್ ಬಹದ್ದೂರ್ ಶಾಸ್ತ್ರಿ ಆ ಟೈಮಲ್ಲಿ ಭಾಳ ಒಂದು ಚೆನ್ನಾಗಿ ಮಾತಾಡೋದು. 65 ಯುದ್ಧ ಆಗುವಂಥ ಸಮಯದಲ್ಲಿ ನಾವು ಸೈಲೆಂಟಾಗಿ ಕೂತ್ಕೊಂಡಿದ್ದೀವಿ, ಪಾಕಿಸ್ತಾನದವರು ನಮ್ಮ ಮೇಲೆ ಅಸ್ತ್ರಗಳನ್ನ ಬಳಕೆ ಮಾಡ್ತೀವಿ ಅಂತೇಳಿ ನಾವು ಸುಮ್ಮನೆ ಕೂತ್ಕೊಳ್ಳೋಕ್ಕಾಗತ್ತಾ? ವಿ ವಿಲ್ ಆಲ್ಸೋ ಶೋ ದೇ ನಮ್ಮ ಅಸ್ತ್ರಗಳು ಏನು ಅಂತ. ಇಸ್ರೇಲ್ನ ಎಷ್ಟು ಅಪೋಸ್ ಮಾಡ್ತೀವಿ, ಅರಬಿಗೆ ಸಪೋರ್ಟ್ ಮಾಡ್ತೀವಿ, ಇಲ್ಲ ನೀವು ಮಾಡಿದ್ದು ಕರೆಕ್ಟು ಅಂತ ಪ್ಯಾಲೆಸ್ಟೈನ್ ಮೂಮೆಂಟಿಗೆ ಸಪೋರ್ಟ್ ಮಾಡಿದ್ದೀವಿ. ವಿಶ್ವಸಂಸ್ಥೆಯ ಶಾಂತಿ ಪಡೆ ಕಳಿಸಿ ಶಾಂತಿಯನ್ನು ಕಾಪಾಡೋಕ್ಕೋಸ್ಕರ ನಾವು ಭಾಳಷ್ಟು ಶ್ರಮ ಪಟ್ಟಿದ್ದೀವಿ.
1969ರಲ್ಲಿ ಇಸ್ಲಾಮಿಕ್ ಸಮಿಟ್ ಆಗುತ್ತೆ ಅರಬ್ ಪ್ರಾಂತ್ಯದಲ್ಲಿ. ಬಟ್ ಆದರೆ ವಿಶ್ವದಲ್ಲೇ ಅತಿ ಹೆಚ್ಚು ಮುಸಲ್ಮಾನ ಪಾಪ್ಯುಲೇಷನ್ ಜನಸಂಖ್ಯೆ ಇರುವಂಥ ನಮ್ಮ ರಾಷ್ಟ್ರ ಮನವಿ ಮಾಡ್ಕೊಳ್ತೀವಿ, ನಾವು ಪಾರ್ಟಿಸಿಪೇಟ್ ಮಾಡ್ತೀವಿ ಆ ಸಮ್ಮಿಟಿಗೆ, ಅವಕಾಶ ಮಾಡಿಕೊಡು ಅಂತ ಹೇಳಿದ್ರೆ ದೇ ವಿಲ್ ರಿಜೆಕ್ಟ್ ಇಟ್. ಹೋಗ್ರಿ, ಯಾಕೆ ಬರ್ತೀರಾ ನೀವು ಅಂತ. ಈ ಘಟನೆ ಆದ ನಂತರ ನಾವು ಸ್ವಲ್ಪ ಯೋಚನೆ ಮಾಡೋಕ್ಕೆ ಟ್ರೈ ಮಾಡಿದ್ವಿ, ವಾಟ್ ಈಸ್ ದಿಸ್, ಇಷ್ಟೊಂದೆಲ್ಲ ಸಪೋರ್ಟ್ ಮಾಡ್ತೀವಿ, ಎಲ್ಲ ಮಾಡ್ತೀವಿ, ಆದರೆ ಯಾಕೆ ಪಾಶ್ಚಾತ್ಯ ರಾಷ್ಟ್ರಗಳು ನಮ್ಮ ಜೊತೆ ಈ ಥರ ಮಾಡ್ಕೊಳ್ತಾ ಇದೆ. ಸೊ ದೇರ್ ವಾಸ್ ಅ there's a recalculation of relation towards West Asia. ಮುಂದಿನ ಹಂತದಲ್ಲಿ ನೋಡೋಣ, ಈ ಥರ ಸಂಪೂರ್ಣವಾಗಿ ಕಿತ್ತೋಗಿರುವಂಥ ಒಂದು ಸಂಬಂಧಗಳು ಮತ್ತೆ ಯಾವ ರೀತಿಯಾಗಿ ಎಸ್ಟಾಬ್ಲಿಷ್ ಆಯಿತು, ಹೇಗೆ ಬದಲಾವಣೆಗಳು ಕಂಡ್ವಿ. ಮತ್ತೆ ಸಿಚುಯೇಷನ್ಸು ಏನು ಹೇಳ್ತೀವಲ್ಲ, ಅಂತಾರಾಷ್ಟ್ರೀಯ ಸಂಬಂಧಗಳಲ್ಲಿ ಶಾಶ್ವತವಾಗಿ ಏನಿರೋದಿಲ್ಲ. ಇವತ್ತು ಯುದ್ಧ ಮಾಡ್ತೀವಿ, ನಾಳೆ ಕೈ ಕೊಟ್ಟು ಸೆಕೆಂಡ್ ಅಂತ ಹೇಳ್ಬಿಟ್ಟು ತಪ್ಕೊಳ್ತೀವಿ. ದಟ್ ಈಸ್ ಅಂತಾರಾಷ್ಟ್ರೀಯ ಸಂಬಂಧ, ವೆರಿ ಪ್ರಾಕ್ಟಿಕಲ್. 1973ರಲ್ಲಿ ಅರಬ್ ಮತ್ತು ಇಸ್ರೇಲ್ ನಡುವೆ ಯುದ್ಧ ಆಗತ್ತೆ. ದೇ ವಾಸ್ ಎ ವಾರ್. ಆ ಯುದ್ಧದಲ್ಲಿ ಹೊರಗಡೆ ಇರುವಂಥ ದೇಶಗಳು ಪ್ರವೇಶಿಸುತ್ತೆ. ಈ ಯುದ್ಧದಲ್ಲಿ ಪಾಕಿಸ್ತಾನ ಏನು ಮಾಡ್ತು, ಪಾಕಿಸ್ತಾನ ಏನೂ ಮಾಡಲಿಲ್ಲ. ಎಗೈನ್ ಅರಬ್ ರಾಷ್ಟ್ರಗಳು ಭಾರತನ ನೋಡ್ತಾ ಇತ್ತು, ಭಾರತ ಏನು ಮಾಡುತ್ತೆ ಅಂತ. ನಮ್ಮಲ್ಲಿದ್ದಂತಹ ಒಂದು ತತ್ವ ಅಲಿಪ್ತ ಚಳುವಳಿ. ಸೊ ಈ ಒಂದು ಸನ್ನಿವೇಶದಲ್ಲಿ ಅಲಿಪ್ತ ಚಳುವಳಿಯ ಒಂದು ಪಾಸಿಟಿವ್ ಚಿಂತನೆಗಳು ಅರಬ್ ರಾಷ್ಟ್ರಗಳನ್ನು ಭಾರತದ ಜೊತೆಯಲ್ಲೇ ಕರ್ಕೊಂಡು ಹೋಗೋಕ್ಕೆ ಶುರು ಮಾಡ್ತು. ನಿಮಗೆ ಗೊತ್ತಿರ್ಬೋದು, ಅರಬ್ ಪ್ರಾಂತ್ಯ ಪ್ರಮುಖವಾಗಿ ವೆಸ್ಟ್ ಏಷ್ಯಾ, ಇರಾನು, ಇರಾಕು, ಕುವೈತ್, ಸುತ್ತಮುತ್ತ ಇರುವಂತಹ ಸೌದಿ ಅರೇಬಿಯಾ ಅವೆಲ್ಲವೂ ಕೂಡ ಆಯಿಲ್ ರಿಚ್ ಕಂಟ್ರೀಸ್. ಬೇರೆ ಎಲ್ಲೂ ಅಷ್ಟೊಂದು ಇರೋದಿಲ್ಲ ಆಯಿಲ್ಗಳು. ಈ ವಿಶ್ವದಲ್ಲಿರುವಂಥ ಎನರ್ಜಿ ಸಪ್ಲೈಯರ್ ಅಂತ ಹೇಳಿದ್ರೆ ಅವರೇ. ಈ ಆಯಿಲ್ ಪಾಲಿಟಿಕ್ಸ್ ಶುರುವಾಗತ್ತಲ್ಲಿ. ಅವರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಈ ಒಂದು ಆಯಿಲ್ನ, ಪೆಟ್ರೋಲು, ಡೀಸೆಲ್ಲು, ಅದನ್ನು ರಾಜಕೀಯ ಅಸ್ತ್ರವಾಗಿ ಬಳಸ್ಕೊಳ್ತಾರೆ. ಒಪೆಕ್ ಅಂತ ಒಂದು ಸಂಸ್ಥೆ ಇರುತ್ತೆ. ಸಂಸ್ಥೆ ಅಂತ ಹೇಳಿದ್ರೆ ಒಂದು ಒಕ್ಕೂಟ, ಅದು ಆಯಿಲ್ ಪ್ರೊಡ್ಯೂಸಿಂಗ್ ಆ್ಯಂಡ್ ಎಕ್ಸ್ಪೋರ್ಟಿಂಗ್ ಕಂಟ್ರೀಸ್. ಇವಾಗ ಆಯಿಲ್ ಬೇಕೇ ಬೇಕಲ್ವಾ. ಸೊ ಅದರ ಬೆಲೆನ ನಿಗದಿಪಡಿಸುವಂಥದ್ದು ಇದೊಂದು. ಆ ರೀತಿಯಾಗಿರೋದು ರಾಜಕೀಯ ಶುರುವಾಗುತ್ತೆ. ಸೊ ನಮಗೇನಪ್ಪ ಅಂದರೆ, ನಮಗೆ ಬೇರೆ ಎಲ್ಲಿಂದನೂ ಕೂಡ ಸಿಗೋದಿಲ್ಲ ನಮಗೆ ಎಣ್ಣೆ, ತೈಲ. ಇದಕ್ಕೋಸ್ಕರ ವಿ ವರ್ ಡಿಪೆಂಡೆಂಟ್ ಆನ್ ದೆಮ್. ಸೊ ನಮ್ಮ ಒಂದು ಪ್ರಾಕ್ಟಿಕಲ್ ನೀಡ್ಸಿಗೋಸ್ಕರ ನಾವು ಆ ರಾಷ್ಟ್ರಗಳ ಜೊತೆ ಇರುವಂಥ ಸಂಬಂಧಗಳನ್ನ ವಿ ಟ್ರೈ ಟು ಬಿ ಮೋರ್ ಪ್ರಾಕ್ಟಿಕಲ್. ನಮಗೆ ತೈಲದ ಪೂರೈಕೆ ಆಗಲೇಬೇಕು, ನಮಗೆ ಒಂದು ದಿನ ಇಷ್ಟು ಬೇಕು ಅಂದರೆ ಇಷ್ಟು ಬೇಕೇ ಬೇಕು. ಇಲ್ಲಾಂದರೆ ನಮ್ಮಲ್ಲಿರುವಂಥ ಫ್ಯಾಕ್ಟ್ರಿ, ಕಾರ್ಖಾನೆಗಳೆಲ್ಲ ಮುಚ್ಕೊಂಡು ಹೋಗ್ಬೇಕು ನಾವು. ಸೊ ವಿ ಬಿಕೇಮ್ ವೆರಿ ಪ್ರಾಕ್ಟಿಕಲ್. ಸೊ ನಮಗೇನು ಎಫೆಕ್ಟ್ ಆಗ್ದಂಗೆ ನೋಡ್ಕೊಳ್ಳುವಂಥದ್ದೇ ಆ ಒಂದು ಸಮಯ. 1970ರಲ್ಲಿ ನಾಸರು ಭೂಮಿಯಿಂದ ಹೊರಟೋಗ್ತಾರೆ. ಆಗ ಪಾಶ್ಚಾತ್ಯ ಏಷ್ಯಾದ ರಾಜಕೀಯನೂ ಕೂಡ ಹೊಸ ತಿರುವನ್ನು ತಗೊಳ್ಳುತ್ತೆ. ಈ ಅರಬ್ಬಿನ ಒಂದು ರಾಷ್ಟ್ರೀಯತೆ ಹೋಗಿ ಇಸ್ಲಾಮಿಕ್ ಐಡಿಯಾಲಜಿ ಶುರುವಾಗುತ್ತೆ. ಇಸ್ಲಾಂ ಧರ್ಮದ ಸುತ್ತ
ಅಲ್ಲಿರುವಂಥ ರಾಷ್ಟ್ರಗಳು ರ್ಯಾಲಿ ಮಾಡೋಕ್ಕೆ ಶುರು ಮಾಡ್ತಾರೆ. ಇದೇ ಸಮಯದಲ್ಲಿ ಪ್ರಾಕ್ಟಿಕಲ್ ನೆಸೆಸಿಟಿಗೋಸ್ಕರ ಭಾರತವು ತನ್ನ ವಿದೇಶಾಂಗ ನೀತಿಯನ್ನು ಸ್ವಲ್ಪ ಮಾರ್ಪಾಡು ಮಾಡಿಕೊಳ್ಳುತ್ತೆ. ರಾಜಕೀಯ ಆಸಕ್ತಿ ಹೊರಗಡೆ ಹೋಗಿ ಆರ್ಥಿಕ ಆಸಕ್ತಿ ಬಂದು ಕೂತ್ಕೊಳ್ಳುತ್ತೆ. ಇಟ್ ಈಸ್ ಅ ಎಕನಾಮಿಕ್ ಇನಿಷಿಯೇಟಿವ್ ದಟ್ ಡಿಸೈಡೆಡ್ ದ ಫ್ಯೂಚರ್ ಆಫ್ ಇಂಡಿಯಾ ಆ್ಯಂಡ್ ವೆಸ್ಟ್ ಏಷ್ಯಾ ಡ್ಯೂರಿಂಗ್ 1970s. ಸೊ ದೇರ್ಫೋರ್ ನಾವು ತಾತ್ಕಾಲಿಕವಾಗಿರುವಂತಹ ಸಮಯದಲ್ಲಿ ಆ ಒಂದು ಚಿಕ್ಕ ಪುಟ್ಟ ಗಲಾಟೆಗಳಾದಾಗ ಅವ್ರವ್ರು ಯುದ್ಧ ಮಾಡಿಕೊಂಡಾಗ ನಮ್ಮ ನಿರ್ಧಾರಗಳು ಇಂಪಾರ್ಟೆಂಟ್ ಆಗ್ತಿರೋದಿಲ್ಲ. ಅಲ್ಲಿ ನಮಗೇನು ಬೇಕು, ಲಾಂಗ್ ಟರ್ಮ್ ಡಿಸಿಷನ್ಸ್ ಬೇಕು. ನಮಗೆ ನಿರಂತರವಾಗಿರುವಂಥ ಆಯಿಲ್ ಸಪ್ಲೈ ಬೇಕು. ನಮಗೆ ಆ ನಿರಂತರವಾಗಿರುವಂಥ ಸಪ್ಲೈನ ನಾವು ಕೇಟರ್ ಮಾಡೋಕ್ಕೋಸ್ಕರ ನಮ್ಮ ಸಿದ್ಧಾಂತಗಳು, ನಮ್ಮ ಸಂಬಂಧಗಳು, ನಮ್ಮ ವಿದೇಶಾಂಗ ನೀತಿಗಳು ಅದಕ್ಕೆ ಮಾತ್ರ ಮುಡಿಪಾಗಿರಬೇಕು. ಇಟ್ಸ್ ಎ ವೆರಿ ಪ್ರಾಕ್ಟಿಕಲ್ ಅಪ್ರೋಚ್ನ ನಾವು ಅಡಾಪ್ಟ್ ಮಾಡ್ಕೊಳ್ತೀವಿ 70sನಲ್ಲಿ. ಸೊ ಅದಕ್ಕೋಸ್ಕರ ನಾವೇನು ಮಾಡ್ತೀವಿ ಅಂತೇಳಿದ್ರೆ, ದೇರ್ ವಾಸ್ ಬೈಲ್ಯಾಟ್ರಲ್ ಅಗ್ರಿಮೆಂಟ್. ನಾವು ಇಡೀ ಒಂದು ವೆಸ್ಟ್ ಏಷ್ಯಾನ ಒಟ್ಟಾಗಿ ನೋಡೋದಕ್ಕಿಂತ ಉತ್ತಮ ಅಂತ ಹೇಳಿದ್ರೆ ಏಕಾಂಗಿಯಾಗಿ ಅಲ್ಲಿರುವಂಥ ಒಂದೊಂದು ರಾಷ್ಟ್ರಗಳಿಗೆ ನಾವು ಉತ್ತಮ ಸಂಬಂಧಗಳನ್ನ ಕಲ್ಪಿಸೋಣ, ಒಗ್ಗಟ್ಟಾಗಿ ನೋಡೋದು ಬೇಡ. ಸೊ ಇರಾಕ್ ಜೊತೆ ಒಂದು ರೀತಿಯಾಗಿರುವಂಥ ಸಂಬಂಧ, ಈಜಿಪ್ಟ್ ಜೊತೆ ಒಂದು ರೀತಿಯಾಗಿರೋ ಸಂಬಂಧ, ಆ ರೀತಿಯಾಗಿರುವಂಥ ಒಂದು ಸಂಬಂಧಗಳನ್ನು ನಾವು ಮಾಡೋಕ್ಕೆ ಶುರು ಮಾಡಿದ್ವಿ. ಸೊ ಇರಾಕು, ಕುವೈತು, ಕೊತ್ತಾರು, ಒಮಾನು, ಬಹ್ರೈನು, ಸೌದಿ ಅರೇಬಿಯಾ, ಯುನೈಟೆಡ್ ಅರಬ್ ಎಮಿರೇಟ್ಸು, ಲಿಬಿಯಾ ಜೊತೆ ಉತ್ತಮ ಸಂಬಂಧಗಳನ್ನು ದ್ವಿಪಕ್ಷೀಯಾಗಿ ಮಾಡಲಿಕ್ಕೆ ಶುರು ಮಾಡಿದ್ವಿ. ಸೊ ನಮ್ಮಲ್ಲಿ 70ರ ದಶಕದಲ್ಲಿ ನಾವು ಕೂಡ ಭಾಳ ಚುರುಕಾಗಿದ್ವಿ. ವಿ ವರ್ ವೆರಿ ಪ್ರಾಕ್ಟಿಕಲ್. ನಾವು ಬೈಲ್ಯಾಟ್ರಲ್ ಆಗಿ ಆ ಒಂದು ಪ್ರಾಂತ್ಯದ ರಾಷ್ಟ್ರಗಳಿಗೆ ನಾವು ನೋಡ್ತಾ ಇದ್ವಿ. ವಿ ವರ್ ನಾಟ್ ಟ್ರೈಂಗ್ ಟು ಲುಕ್ ಅಟ್ ದ ಹೋಲ್ ವೆಸ್ಟ್ ಏಷ್ಯಾ ಇನ್ ಯೂನಿಸಾನ್. ವಿ ಟ್ರೈ ಟು ಡಿಸೆಕ್ಟ್ ವೆಸ್ಟ್ ಏಷ್ಯಾ ಥ್ರೂ ದ ಕಂಟ್ರೀಸ್ ಆ್ಯಂಡ್ ಹ್ಯಾಡ್ ಅ ಬೈಲ್ಯಾಟ್ರಲ್ ರಿಲೇಷನ್ಶಿಪ್ ವಿಚ್ ವಾಸ್ ವೆರಿ ರಿವಾರ್ಡಿಂಗ್. ಇದು ನಮಗೆ ಉಪಯೋಗ ಆಗುತ್ತೆ. ಈವನ್ ನೌ ಇಟ್ ಈಸ್ ಹೆಲ್ಪಿಂಗ್ ಬೇಸ್ ಔಟ್. ಆದರೆ 79ರಲ್ಲಿ ವಿ ನೋ ವಾಟ್ ಹ್ಯಾಪನ್ ಟು ಆಫ್ಘಾನಿಸ್ತಾನ್. ಸೋವಿಯತ್ ಯೂನಿಯನ್ ಬಂದು ಕೂತ್ಕೊಳ್ಳುತ್ತೆ ನಮ್ಮ ದೇಶದ ಪಕ್ಕದಲ್ಲೇ, ಆಲ್ಮೋಸ್ಟ್ ತಲೆ ಮೇಲೆ ಕೂತ್ಕೊಳ್ಳುತ್ತೆ. ಸೊ ಸೇಮ್ ಪ್ರಾಬ್ಲಮ್ ಈವನ್ ವೆಸ್ಟ್ ಏಷ್ಯಲ್ಲೂ ಕೂಡ ಅಲ್ಲಿರುವಂಥ ರಾಷ್ಟ್ರಗಳು ದೇ ಹ್ಯಾಡ್ ದ ಸೇಮ್ ಟೆಮರ್ಸ್. ಏನಪ್ಪ ಸಡನ್ನಾಗಿ ಬಂದುಬಿಡ್ತಾರಲ್ಲಪ್ಪ ಸೋವಿಯತ್ ಯೂನಿಯನ್ ಎಲ್ಲಿಂದನೋ, ನಾವು ಹೆಂಗೋ ಜಗಳ ಆಡ್ಕೊಂಡು ಕೂತ್ಕೊಂಡು, ಇವಾಗ ಇವ್ರು ಬೇರೆ ಬಂದು ಕೂತ್ಕೊಂಡ್ಬಿಟ್ರಲ್ಲ, ವಾಟ್ ಶುಡ್ ವಿ ಡೂ? ಅದೊಂದು ಘಟನೆ ಆಗತ್ತೆ. ಅದಾದ ನಂತರದಲ್ಲಿ ಇರಾನ್ನಲ್ಲಿ ಆಂತರಿಕವಾಗಿರುವಂಥ ಬದಲಾವಣೆ. ರೇಜಾ ಶಾ ಫೆಹ್ಲಾವಿನ ಓಡಿಸ್ತಾರೆ ತೆಹರಾನಲ್ಲಿ. ವಾಟ್ ವಾಸ್ ದಟ್? ಅಯತುಲ್ಲಾ ಖೊಮೇನಿ ಬಂದು ಅಮೇರಿಕಾದ ಎಂಬಾಸಿ ಮೇಲೆ ಮುಷ್ಕರ ಮಾಡಿ, ಅಲ್ಲಿರುವಂಥ ಅಮೇರಿಕಾದ ಎಂಬೆಸಿಯ ರಾಯಭಾರಿಯ ಕಚೇರಿಯಿಂದ ಅಲ್ಲಿರುವಂತಹ ಅಮೇರಿಕಾದ ನಾಗರಿಕರು ಹೆಲಿಕಾಪ್ಟರ್ ಮುಖಾಂತರ ಎಸ್ಕೇಪ್ ಆದರು 1980sನಲ್ಲಿ. ದಟ್ ಈಸ್ ಎ ವೆರಿ ಇಂಟ್ರೆಸ್ಟಿಂಗ್ ಸ್ಟೋರಿ. ತೆಹರೇನ್, ಇರಾನಿನ ಕ್ಯಾಪಿಟಲ್ ಆಗಿರುವಂಥ ತೆಹರೇನಲ್ಲಿ ಆಗುವಂಥ ಒಂದು ವಿಶೇಷ ಕ್ರಾಂತಿ, ಅಯತುಲ್ಲಾ ಖೊಮೇನಿ ಸೊ ಈ ಸಮಯದಲ್ಲಿ ಯು ಎಸ್ ವಾಸ್ ವೆರಿ ಆ್ಯಕ್ಟಿವ್. ಯು ಎಸ್ನ ಕೂಡ ಇರಾನಿಂದ ಬಿಟ್ಟು ಓಡಿಸ್ಬಿಡ್ತಾರೆ ಅವರು. ಆಮೇಲೆ ಅದೇ ಸಮಯದಲ್ಲಿ ಪಾಕಿಸ್ತಾನ್ ಬಿಕೇಮ್ ಎ ಪಾರ್ಟ್ನರ್ ಆಫ್ ಯು ಎಸ್ ಎ. ಸೊ ಯು ಎಸ್ಸು ಪಾಕಿಸ್ತಾನ ಒಟ್ಟಾಗಿ ನೋಡುವಂತಹ ಇರಾನು ಪಾಕಿಸ್ತಾನನ ದ್ವೇಷಿಸಕ್ಕೆ ಶುರು ಮಾಡುತ್ತೆ. ಸೊ ಪಾಕಿಸ್ತಾನಕ್ಕೆ ಒಂದ್ಸಲಿ ದ್ವೇಷ ಮಾಡೋಕ್ಕೆ ಶುರು ಮಾಡಿದ್ರೆ ಆಬ್ವಿಯಸ್ಲಿ ದೇ ಆರ್ ಗುಡ್ ಫಾರ್ ಅಸ್. ಸೊ ಭಾರತ ಮತ್ತು ಇರಾನು ಉತ್ತಮ ಸಂಬಂಧ ಶುರು ಮಾಡುತ್ತೆ ಆ ಟೈಮಿಂದ. ಸೊ ಆ ಒಂದು 1970s 80s, ಪ್ರಮುಖವಾಗಿ 1980s 90s ಮತ್ತು 2000 ಇವಾಗ ಪ್ರಸ್ತುತ ಸಮಯದಲ್ಲಿ ದ ಮೇಜರ್ ಫ್ಯಾಕ್ಟರ್ ದಟ್ ಡಿಸೈಡ್ಸ್ our foreign policy towards West Asia is to secure oil.
ತೈಲವನ್ನು ಪೂರೈಸಲಿಕ್ಕೆ ಏನು ಬೇಕೋ ಅದು ನಮ್ಮ ಪ್ರಮುಖವಾಗಿರುವಂತಹ ರಾಜಕೀಯ ತತ್ವವಾಗಿ ಕಂಡುಬರುತ್ತೆ. ಇವತ್ತಿನ ಸಮಯದಲ್ಲೂ ನೋಡಿ, ಭಾರತ ವೆಸ್ಟ್ ಏಷ್ಯಾದಲ್ಲಿ ಉತ್ತಮ ಸಂಬಂಧ ಇಟ್ಕೊಂಡಿದೆ. ಬಟ್ ವಿ ಆರ್ ನಾಟ್ ಸ್ಟ್ಯಾಗ್ನೆಟ್, ವಿ ಆರ್ ಪ್ರಾಕ್ಟಿಕಲ್. ಇವತ್ತು I'll just try to give few examples of how practical India is. ಪ್ರಸ್ತುತ ಸಮಯದಲ್ಲಿ we are signed a pact with lot of these countries. India's trade between these countries were approximately 20,000 crores. That was in 94-95. 20,000 25,000 crores ಇತ್ತು ಆ ಟೈಮ್ನಲ್ಲಿ. 94 ಮಾತಾಡ್ತಿರುವಂಥದ್ದು. 99 20 years ಬ್ಯಾಕ್ ನೋಡೋಣ. 20,000 25,000 crore ನಾವು ವ್ಯಾಪಾರ ಮಾಡ್ತಿದ್ದವರು ಜಸ್ಟ್ ಇನ್ ಅ ಮ್ಯಾಟ್ರ್ ಆಫ್ 5-6 yearsನಲ್ಲಿ 13,12,640 ಲಕ್ಷದಷ್ಟು ವ್ಯಾಪಾರ ಮಾಡೋಕ್ಕೆ ಶುರು ಮಾಡಿದ್ವಿ. ಟೋಟಲ್ ಎಕ್ಸ್ಪೋರ್ಟ್ಸ್. ಬಟ್ ಟೋಟಲ್ ಟ್ರೇಡ್ 31,09,457 lakhs. ಸೊ ಕಾಲಕ್ರಮೇಣವಾಗಿ ಉತ್ತಮವಾಗಿರುವಂತಹ ಅರ್ಥವ್ಯವಸ್ಥೆಯೂ ಕೂಡ ಶುರುವಾಯಿತು. ಆಮೇಲೆ 2 ಘಟನೆಗಳನ್ನ ನಾನು ಹೇಳಿ ಕನ್ಕ್ಲೂಡ್ ಮಾಡೋಣ. ಇಫ್ ಯು ವಾಂಟ್ ಟು ಲುಕ್ ಅಟ್ ದ ಫ್ಯೂಚರ್ ಆಫ್ ಇಂಡಿಯಾ ಅಂಡ್ ವೆಸ್ಟ್ ಏಷ್ಯಾ. 1990 ಮೊದಲನೆಯ ಗಲ್ಫ್ ಯುದ್ಧ ಆಗುತ್ತೆ. ಮೊದಲನೆಯ ಗಲ್ಫ್ ಯುದ್ಧದಲ್ಲಿ ಇರಾಕ್ ಕುವೈಟ್ನ ಅಟ್ಯಾಕ್ ಮಾಡುತ್ತೆ. ಅಮೇರಿಕಾದವರು ಇರಾಕ್ನ ಮಿಲಿಟರಿ ದಾಳಿಯ ಮುಖಾಂತರ ಸದಾಮ್ ಹುಸೇನಿನ ಇರಾಕ್ನ ನಾಶ ಮಾಡಬೇಕು ಅಂತ ಪ್ರಯತ್ನ ಪಡ್ತಾರೆ. ಭಾರತಕ್ಕೂ ಕೇಳ್ತಾರೆ ನಮಗೆ ಸಪೋರ್ಟ್ ಮಾಡಿ ಅಂತ. ಬಟ್ ಇಂಡಿಯಾ ವಿಲ್ ಸೇ ನೋ. ಯಾಕೆ ಅಂದರೆ ನಮ್ಮ ದೇಶದ ಬಹುತೇಕ ನಾಗರಿಕರು ಇರಾಕ್ನಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಸದಾಮ್ ಹುಸೇನ್ ಕೆಳಗೆ. ಆಮೇಲೆ ಕುವೈತ್ನಲ್ಲಿ ಬಹುತೇಕ ಭಾರತೀಯರು ಇರ್ತಾರಲ್ಲಿ. ಎಲ್ಲರೂ ಕೂಡ ಕಾರ್ಮಿಕರು. ಅಲ್ಲಿರುವಂಥ ಆಯಿಲ್ ರಿಫೈನರಿಗಳಲ್ಲಿ ಕೆಲಸ ಮಾಡುವಂಥ ನೌಕರರು, ಆಯಿಲ್ ಪ್ಲ್ಯಾಂಟ್ನಲ್ಲಿ ನರ್ಸ್ಗಳು, ಕನ್ಸ್ಟ್ರಕ್ಷನ್ ವರ್ಕರ್ಸು, ಇವರೆಲ್ಲರೂ ಕೂಡ ಕುವೈತು ಇರಾಕ್ನಲ್ಲಿ ಕೆಲಸ ಮಾಡ್ತಿರ್ತಾರೆ. ಸಡನ್ನಾಗಿ ನಾವು ಸದಾಮ್ ಹುಸೇನ್ ವಿರುದ್ಧ ಏನಾದರೂ ಮಾಡೋಕ್ಕೋದ್ರೆ ಬಿಡ್ತಾನ ನಮ್ಮನವರು? ಸದಾಮ್ ಹುಸೇನ್ ಯಾವ ಥರ ಅಂತ ಹೇಳಿದ್ರೆ ಜಸ್ಟ್ ಗಿವ್ ಎನ್ ಎಕ್ಸಾಂಪಲ್. ಒಬ್ಬ ನಿರಂಕುಶ ರಾಜ. ನಮ್ಮ ಬೆಂಗಳೂರು ಮತ್ತು ಸದಾಮ್ ಹುಸೇನಿಗೂ ಒಂದು ಕನೆಕ್ಷನ್ ಇದೆ. ಇಲ್ಲೇ ನೀವು ಮಲ್ಲೇಶ್ವರಂ ಕಡೆ ಹೋದಾಗ ಅಲ್ಲೊಂದು ಶೈಕ್ಷಣಿಕ ಸಂಸ್ಥೆ ಇದೆ, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅಂತ, IISc. ಅದರ ಡೈರೆಕ್ಟರ್ ರಾಜಾರಾಮಣ್ಣ ಅಂತ. ಆ ರಾಜಾರಾಮಣ್ಣನವರು 1974 ಪೋಖ್ರಾನ್ 1 ಅಣುಬಾಂಬಿನ ಸಂಶೋಧನೆಯಲ್ಲಿ ಎತ್ತಿದ ಕೈಯವರು. ಈಸ್ ಎ ಫೋರ್ಮೋಸ್ಟ್ ನ್ಯೂಕ್ಲಿಯರ್ ಸೈಂಟಿಸ್ಟ್. ಯಾವುದೋ ಕಾರಣಕ್ಕೋಸ್ಕರ ಅವರು ಬಾಗ್ದಾದ್ಗೆ ಹೋಗಬೇಕಾಗತ್ತೆ. ಬಾಗ್ದಾದ್ ಹೋದಾಗ ಸದಾಮ್ ಹುಸೇನ್ ಗೊತ್ತಾಗತ್ತೆ ರಾಜಾರಾಮಣ್ಣ ಬಂದಿದ್ದಾರೆ ಅಂತ. ಕರೀತಾರೆ, ಬಾಪ ಮಾತಾಡಿಸ್ಬೇಕು ನಿನ್ನ ಅಂತ. ಅವ್ರ ಮನೆಗೆ ಹೋಗಿದ್ದ ಕೂಡಲೇ ಹೇಳ್ತಾರೆ ಡೋರ್ ಹಾಕೋ ಅಂತ. ಹಿಂದೆ ಇರುವಂಥ ಡೋರ್ನ ಗಾರ್ಡ್ಸು ಹಾಕ್ತಾರೆ. ಆವಾಗ ಸದಾಮ್ ಹುಸೇನ್ ಕೇಳ್ತಾರೆ ಇವ್ರನ್ನ, ರಾಜಾರಾಮಣ್ಣ ನಿಮ್ಮ ಬಗ್ಗೆ ನಂಗೆ ತುಂಬ ಚೆನ್ನಾಗಿ ಗೊತ್ತು. 74ನೇ ಇಸ್ವಿಯಲ್ಲಿ ನೀವು ನಿಮ್ಮ ದೇಶಕ್ಕೆ ಅಣು ಅಸ್ತ್ರವನ್ನು ರೆಡಿ ಮಾಡಲಿಕ್ಕೆ ನಿಮ್ಮ ಕೊಡುಗೆ ತುಂಬ ಅಮೂಲ್ಯವಾದುದು. ಈಗ ನಮಗೂ ಕೂಡ ಬೇಕು, ನಿನಗೇನು ಬೇಕೋ ಕೇಳೋ, ನಾ ಕೊಡ್ತೇನೆ. ಟೇಕ್ ವಾಟ್ ಎವರ್ ಯು ವಾಂಟ್.
ಆದರೆ ನಿನ್ನ ದೇಶಕ್ಕೆ ಹೋಗಬೇಡ, ಇಲ್ಲೇ ಕೂತ್ಕೊಂಡು ಕೆಲಸ ಮಾಡು ಅಂತ. ರಾಜ ರಾಮಣ್ಣ ಅದು ಹೆಂಗೆ ಎಸ್ಕೇಪ್ ಆದರು, ಏನು ಕತೆನೋ, ಏನೋ ಒಂದು ಹೇಳ್ಕೊಂಡು ನಾನು ವಾಪಸ್ ಬರ್ತೀನಿ ಅಂತ ಅಲ್ಲಿಂದ ಓಡಿ ಬಂದವರು, ಅಯ್ಯಪ್ಪ ಬೇಡಪ್ಪ ಬೇಡ, ಸದಾಮ್ ಹುಸೇನ್ ಸವಾಸನೆ ಬೇಡ ಅಂದ್ಬಿಟ್ಟು ಕೊನೆಯಲ್ಲಿ ಇಲ್ಲೇ ಉಳ್ಕೊಂಡ್ರವರು. ಇದು ಅವರೇ ಹೇಳಿರುವಂಥ ಒಂದು ಘಟನೆ ಸದಾಮ್ ಹುಸೇನ್ ಬಗ್ಗೆ. ಸೊ ಅಂಥ ಸದಾಮ್ ಹುಸೇನ ನಾವು ಹೇಗೆ ಎದುರು ಹಾಕ್ಕೊಳ್ಳುವಂಥದ್ದು? ಸಾವಿರಾರು ಲಕ್ಷಾಂತರ ಭಾರತೀಯರಿದ್ದಂತಹ ಒಂದು ಜಾಗ ಅದು ಕುವೈತ್, ಇರಾಕ್. ಸೊ ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ ಆ ಟೈಮ್ನಲ್ಲಿ ಸದಾಮ್ ಹುಸೇನಿಗೆ ಇರಿಟೇಟ್ ಮಾಡೋಕ್ಕೆ ಹೋಗೋದಿಲ್ಲ, ಅಮೇರಿಕನ ಅಪೋಸ್ ಮಾಡ್ತೀವಿ ನಾವು, ಬೇಡ ಮಿಲಿಟ್ರಿ ಪಡೆಯನ್ನು ತೊಗೊಂಡು ಹೋಗೋದು ಬೇಡ. ಮತ್ತು ಸದಾಮ್ ಹುಸೇನ್ ಜೊತೆ ಉತ್ತಮ ಸಂಬಂಧ ಇರುವಂಥ ಕಾರಣಕ್ಕೋಸ್ಕರ ಭಾರತದ ಜೊತೆ ಅವನು ಬಿಡ್ತಾನೆ. ಭಾರತೀಯರು ನೀವು ಆರಾಮಾಗಿ ನಿಮ್ಮ ದೇಶಕ್ಕೆ ಹೋಗಿ ಅಂತ ನಮ್ಮ ಇಂಡಿಯನ್ ಏರ್ಲೈನ್ಸ್ ವಿಮಾನಗಳಿಂದ ಬಹುತೇಕವಾಗಿರುವಂಥ ಭಾರತೀಯರನ್ನ ನಾವು ವಾಪಸ್ ಕರ್ಕೊಂಬರ್ತೀವಿ ಸೇಫಾಗಿ. ಸೊ ಅದು ನೋಡಿ, ಭಾರತೀಯರು ಮತ್ತು ಇರಾಕ್ ನಡುವೆ ಇರುವಂಥ ಸಂಬಂಧ ಚೆನ್ನಾಗಿತ್ತು, ಅವನು ಬಿಟ್ಟ. ಇಲ್ಲಾಂದರೆ ಬಿಡ್ತಾ ಇದ್ನ ಅವನು. ಅದೊಂದು ಘಟನೆ. ಎರಡನೇ ಘಟನೆ, ಡೊನಾಲ್ಡ್ ಟ್ರಂಪ್ ಅಧಿಕಾರಕ್ಕೆ ಬಂದಾಗ ಅಣ್ವಸ್ತ್ರದ ಒಂದು ಸಂಬಂಧಕ್ಕೆ ಅವರಿಬ್ಬರು ಒಪ್ಕೊಂಡಿದ್ರು. ಎಸ್ಪೆಷಲಿ ಬರಾಕ್ ಒಬಾಮ ಅವರು ಅಧ್ಯಕ್ಷ ಆಗಿರೋ ಟೈಮ್ನಲ್ಲಿ ಇರಾನು ಅಣ್ವಸ್ತ್ರ ಪಡ್ಕೊಳ್ಳುವಂಥ ಸಮಯದಲ್ಲಿ ಬರಾಕ್ ಒಬಾಮ ಮತ್ತು ಇರಾನ್ ನಡುವೆ ಒಪ್ಪಂದ ಆಗಿತ್ತು. ಅದರಿಂದ ಅವರು ಅಣ್ವಸ್ತ್ರದ ಪ್ರೊಡಕ್ಷನ್ನ ಸ್ಟಾಪ್ ಮಾಡಿದರು. ಇಲ್ಲ, ನಾವು ಸದ್ಯಕ್ಕೆ ಸ್ಟಾಪ್ ಮಾಡ್ತೀವಿ, ನಮಗೆ ಒಳ್ಳೆ ವ್ಯಾಪಾರ ಕೊಡಿ ನೀವು ಅಂತ ಒಪ್ಕೊಂಡಿದ್ವಿ. ಡೊನಾಲ್ಡ್ ಟ್ರಂಪ್ ಅಧಿಕಾರಕ್ಕೆ ಬಂದ ಕೂಡ ಮಾಡುವಂಥ ಮೊದಲ ಕೆಲಸ ಏನಪ್ಪ ಅಂದರೆ, ಬರಾಕ್ ಒಬಾಮ ಏನು ಒಪ್ಪಂದ ಮಾಡ್ಕೊಂಡಿದ್ನೋ ಅಣುಶಕ್ತಿಯ ಇದು, ಅದನ್ನು ಅರ್ಧ ಬಿಸಾಕ್ತಾನೆ. ವಿ ಡೋಂಟ್ ವಾಂಟ್ ಟು ಹ್ಯಾವ್ ಎನಿ ರಿಲೇಷನ್ಶಿಪ್ ವಿತ್ ಇರಾನ್, ಲೆಟ್ಸ್ ಗೋ ಬ್ಯಾಕ್ ಅಂತ ಕೇಳ್ತಾನೆ ಭಾರತಕ್ಕೆ. ನೀವು ಯಾವುದೇ ಕಾರಣಕ್ಕೂ ನೀವು ಇರಾನ್ ಜೊತೆ ವ್ಯಾಪಾರ ಮಾಡೋಕ್ಕೆ ಹೋಗಬಾರ್ದು, ನಿಬಂಧನೆಗಳಾಕಿ ಯಾರೂ ಕೂಡ ವಿಶ್ವದಲ್ಲಿ ಯಾರೂ ಕೂಡ ವ್ಯಾಪಾರ ಮಾಡಬಾರ್ದು ಇರಾನ್ ಜೊತೆ. ಅವ್ರಿಗೆ ಪಾಠ ಕಲಿಸ್ಬೇಕು ನಾವು, ಸಾಧ್ಯವಾದರೆ ಯುದ್ಧನೂ ಮಾಡಬೇಕು ಅಂತ ಡೊನಾಲ್ಡ್ ಟ್ರಂಪು ಕತ್ತಿ ಮಸಿತಾ ಇರ್ತಾನೆ. ಭಾರತ ಏನು ಮಾಡ್ತಾಗ? ಅವ್ರು ಹೇಳ್ದಂಗೆ ಕೇಳ್ಬಿಡ್ತಾ? ವಿಶ್ವದ ದೊಡ್ಡಣ್ಣ ಅಲ್ವಾ ಅಮೇರಿಕ. ನಮಗೇನು ಬೇಕಿತ್ತು? ನಮಗೆ ಪ್ರತಿನಿತ್ಯವೂ ತೈಲ ಬೇಕು. ವಿ ವಾಂಟ್ ಆಯಿಲ್. ಆಯಿಲ್ ಸ್ಟಾಪ್ ಆದರೆ ನಮ್ಮ ದೇಶದ ಆರ್ಥಿಕ ವ್ಯವಸ್ಥೆನೇ ಕುಸಿದೋಗ್ಬಿಡುತ್ತೆ. ಅದು ಸಿಗುವಂಥದ್ದೇ ಅಲ್ಲಿಂದ. ಅದಕ್ಕೇನು ಮಾಡ್ತೀವಿ? ಅಮೇರಿಕಾಗೆ ರಿಕ್ವೆಸ್ಟ್ ಮಾಡಿಕೊಂಡು ಸಮಯ ತಗೊಂಡು, ಇಲ್ಲ ನಾವು ಈ ಥರ ಮಾಡಲಿಕ್ಕಾಗೋದಿಲ್ಲ, ವಿ ಆರ್ ನಾಟ್ ಗೋಯಿಂಗ್ ಟು ಬಿ ಪಾರ್ಟ್ ಆಫ್ ಯುವರ್ ಗೇಮ್. ಅದೇ ಸಮಯದಲ್ಲಿ ಅಮೇರಿಕಾದ ಶಕ್ತಿ ಸ್ವಲ್ಪ ಕಡಿಮೆ ಆಗಿ ವಿಶ್ವದಲ್ಲಿ ರಷ್ಯಾ, ಚೀನಾ ಎಲ್ಲ ರಾಷ್ಟ್ರಗಳು ಭಾರತ ಸೇರಿದಂತೆ ಬೆಳೀತಾ ಇರುತ್ತೆ. ನಮ್ಮ ವಿದೇಶಾಂಗ ನೀತಿ ಎರಡನೇ ರಾಜ್ಯದ ವಿದೇಶಾಂಗ ನೀತಿಯ ಅಧೀನದಲ್ಲಿಲ್ಲ ನಮ್ಮ ದೇಶದ ವಿದೇಶಾಂಗ ನೀತಿ. ನಾವು ನಮ್ಮ ದೇಶಕ್ಕೆ ಏನು ಬೇಕೋ ಆ ರಕ್ಷಣೆಯನ್ನು ಪೂರೈಸುವಂಥದ್ದು ನಮ್ಮ ವಿದೇಶಾಂಗ ನೀತಿಯಾಗಿರಬೇಕು. ಅದಕ್ಕೋಸ್ಕರ ಅಮೇರಿಕ ಮಾಡುವಂಥ ಈ ತತ್ವ ನಾವು ಒಪ್ಕೊಳ್ಳೋದಿಲ್ಲ. ನಾವು ಹೇಳ್ತೀವಿ ಇರಾನ್ ಜೊತೆ ಇಲ್ಲ, ನೋ, ವಿ ಆರ್ ನಾಟ್ ಗೋಯಿಂಗ್ ಟು ಫಾಲೋ ವಾಟ್ ಅಮೇರಿಕಾ ಡಸ್. ನಮಗೆ ಬೇಕು ನಿಮ್ಮ ತೈಲ. ಸೊ ನಮ್ಮ ಒಂದು ಇದಕ್ಕೋಸ್ಕರ ಅಮೇರಿಕ ಎಕ್ಸೆಪ್ಷನ್ ಮಾಡ್ಕೊಳ್ಳುತ್ತೆ, ಸಮಯ ಕೊಡುತ್ತೆ. ಅದರಿಂದ ನಾವು ನಮ್ಮ ಎನರ್ಜಿ ಬೇಡಿಕೆಯನ್ನು, ನಮ್ಮ ತೈಲದ ಬೇಡಿಕೆಯನ್ನು ಇರಾನಿಂದ ಪೂರೈಸಲು ಸಾಧ್ಯವಾಯಿತು. ಇರಾನಿನ ಚಹಬಹಾರ್ ಪೋರ್ಟ್ ಬಂದರೇನಿದೆಯೋ ಅದಕ್ಕೆ ನಾವು ಸಾವಿರಾರು ಕೋಟಿಯ ಅನುದಾನ ಕೊಟ್ಟು ಅಲ್ಲಿ ಕನ್ಸ್ಟ್ರಕ್ಷನ್ ನಡೀತಾ ಇದೆ. ಈಗ ಅಲ್ಲಿ ನಮ್ಮ ದೇಶದ ಅನುದಾನ ಹೋಗ್ತಾ ಇದೆ ಅಲ್ಲಿ ಇರಾನಿನ ಚಹಬಹಾರ್ ಪೋರ್ಟಿಗೆ. ಯಾಕಂದರೆ ಆಫ್ಘಾನಿಸ್ತಾನ್ಗೆ ಹೋಗಬೇಕು, ನಾವು ಆ ಪೋರ್ಟ್ನ ಯೂಸ್ ಮಾಡ್ಕೊಂಡು ಹೋಗಬೇಕು ಆಫ್ಘಾನಿಸ್ತಾನಕ್ಕೆ. ವಿ ಕ್ಯಾನ್ ಗೋ ಥ್ರೂ ಪಾಕಿಸ್ತಾನ್. ಸೊ ಹೀಗೆ ಭಾರತದ ವಿದೇಶಾಂಗ ನೀತಿ ಬಹಳ ಪ್ರಾಕ್ಟಿಕಲ್ ಆಗಿರುವಂಥದ್ದು. ನಾವು ಬುದ್ಧಿ ಕಲ್ತ್ಕೊಂಡಿದ್ವಿ 20-30 ಆರಂಭದ ವರ್ಷಗಳಲ್ಲಿ ಕೇವಲ ಶಾಂತಿ, ಸಹನೆ, ನೆಮ್ಮದಿ ಅಂತ ಟೈಮ್ ಹಾಳು ಮಾಡ್ಕೊಳ್ತಾ ಇಲ್ಲ. ವಿ ಆರ್ ಟೇಕಿಂಗ್ ಇಂಡಿಪೆಂಡೆಂಟ್, ಸ್ವತಂತ್ರವಾಗಿರುವಂಥ ನಮ್ಮ ದೇಶಕ್ಕೆ ಏನು ಬೇಕೋ ಪೂರಕವಾಗಿರುವಂಥ ನಿರ್ಧಾರಗಳು ನಾವು ತಗೊಳ್ತಾ ಇದ್ದೀವಿ. ಈ ದೃಷ್ಟಿಕೋನದಲ್ಲಿ ನಾವು ಭಾರತ ಮತ್ತು ವೆಸ್ಟ್ ಏಷ್ಯನ್ ರಾಷ್ಟ್ರಗಳ ಸಂಬಂಧಗಳನ್ನು ನೋಡ್ಬೋದು.
ಮತ್ತಷ್ಟು ವಿಚಾರಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.